ಒಂಬತ್ತನೇ ತಳಿ ನಾವು ನೋಡುವಂಥದ್ದು ಬಂದು ರೂಯಿನ್ ಬಾತುಕೋಳಿಗಳು ಅನ್ನುತ್ತಾರೆ. ಈ ಬಾತುಕೋಳಿಗಳು ಬಂದು ಫ್ರಾನ್ಸ್ ಸೇರಿದಂಥ ಬಾತುಕೋಳಿಗಳಾಗಿರುತ್ತವೆ. ಇದು ಬಂದು ದೊಡ್ಡ ಗಾತ್ರದ ಜಾತಿ, ಅಂದರೆ ದೊಡ್ಡ ಸೈಜಲ್ಲಿ ಇರುತ್ತೆ ಈ ಬಾತುಕೋಳಿಗಳು. ಇದು ಬಂದು ನಿಧಾನವಾಗಿ ಬೆಳೆಯುವಂಥ ಬಾತುಕೋಳಿಗಳಾಗಿರುತ್ತವೆ ಮತ್ತು ಇದು ಬಂದು ಮಾಂಸಕ್ಕಾಗಿ ಬಳಸುತ್ತಾರೆ ಈ ಬಾತುಕೋಳಿಗಳನ್ನು. ಮತ್ತು ಇದು ಉತ್ತಮ ಗುಣಮಟ್ಟದ ಮಾಂಸಕ್ಕೆ ಈ ಬಾತುಕೋಳಿಗಳನ್ನು ಆಯ್ಕೆ ಮಾಡುತ್ತಾರೆ. 10ನೇ ತಳಿ ನಾವು ನೋಡುವಂಥದ್ದು ಬಂದು ಬ್ಲೂ ಸ್ವೇಡಿಶ್ ಬಾತುಕೋಳಿಗಳು ಅನ್ನುತ್ತಾರೆ. ಈ ಬಾತುಕೋಳಿಗಳು ಬಂದು ಸ್ವೇಡನ್ ಸೇರಿದಂಥ ಬಾತುಕೋಳಿಗಳಾಗಿರುತ್ತವೆ. ಇದು ಬಂದು ಎಲ್ಲ ಕ್ಲೈಮೇಟ್ಗೂ ಹೊಂದ್ಕೊಳ್ಳುವಂಥ ಬಾತುಕೋಳಿ ಆಗಿರುತ್ತವೆ. ಇದು ಬಂದು ಮಾಂಸ ಮತ್ತು ಮೊಟ್ಟೆ ಎರಡಕ್ಕೂ ಸೂಕ್ಷ್ಮವಾಗಿರುತ್ತದೆ ಮತ್ತು ಬಲವಾದ ದೇಹ ಹೊಂದಿರುತ್ತವೆ ಈ ಬಾತುಕೋಳಿಗಳು. ಇದು ಬಂದು ಡ್ಯುಯಲ್ ಪರ್ಪಸ್ ಫಾರ್ಮಿಂಗ್ಗೆ ಸೂಕ್ಷ್ಮವಾಗಿರುತ್ತೆ, ಅಂದರೆ ಮೊಟ್ಟೆ ಮತ್ತು ಮಾಂಸಕ್ಕೆ ಎರಡಕ್ಕೂ ಈ ತಳಿಯನ್ನು ಆಯ್ಕೆ ಮಾಡುತ್ತಾರೆ. ನೆಕ್ಸ್ಟ್ ನಾವು ನೋಡುವಂಥ ತಳಿ ಬಂದು ಮಂಡೇರಿನ್ ಬಾತುಕೋಳಿಗಳು ಅನ್ನುತ್ತಾರೆ. ಈ ಬಾತುಕೋಳಿಗಳು ಬಂದು ಚೀನಾ ಸೇರಿದಂಥ ಬಾತುಕೋಳಿಗಳಾಗಿರುತ್ತವೆ. ಇದು ಬಂದು ತುಂಬ ಬಣ್ಣದ ಮತ್ತು ಸುಂದರ ಬಾತುಕೋಳಿಗಳಾಗಿರುತ್ತವೆ. ಇದು ಬಂದು ಅಲಂಕಾರಕ್ಕಾಗಿ ಸಾಕುತ್ತಾರೆ ಈ ಬಾತುಕೋಳಿಗಳು, ಅಂದರೆ ಫ್ಯಾನ್ಸಿಯಾಗಿ ಈ ಬಾತುಕೋಳಿಗಳನ್ನು ಸಾಕುತ್ತಾರೆ. ಮತ್ತು ಇದು ಉತ್ಪಾದನೆ ಕಡಿಮೆ ಇರುತ್ತದೆ, ಮೊಟ್ಟೆ ಉತ್ಪಾದನೆ, ಮತ್ತು ಇದು ಡೆಕೋರೇಟಿವ್ ಪರ್ಪಸ್ ಮಾತ್ರ ಇದು ಸಾಕಲಾಗುತ್ತದೆ ಈ ಬಾತುಕೋಳಿಗಳನ್ನು.